ಮುಂದೆ ರೋಡ್ ನೋಡ್ಗುರು ಬಂಗಾರ ಇದ್ದಂಗೆ ಐತೆ. ರೋಡ್ ನೋಡಿದ್ರೆ ತಿರ್ಗಾ ಲೈಫಲ್ಲೂ ಇನ್ನೊಂದ್ಸತಿ ರೋಡಿಗೆ ಬರಬಾರ್ದು ಅನ್ನಿಸ್ಬಿಡ್ತು ಗುರು. ನನಗಂತೂ ಅಪ್ ಡೌನ್ ನೋಡಿ ಬೇಜಾರಾಯ್ತು. ಅಲ್ಲಿಂದ ಮುಂದೆ ಬಂದ ಗುರು, ಇಲ್ಲಿ ಬಂದ್ರೆ ಇಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡಿದ್ರು, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರು. ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಆಮೇಲೆ ಹೋಗಪ್ಪ ಅಂತ ಹೇಳಿದ್ರು. ಅಷ್ಟೇನೆ ಗುರು, ಇಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಕಚೋಡಿ ತಿನ್ನೋಣ ಬನ್ನಿ. ಕಚೋಡಿ ನೋಡ್ಬಿಟ್ರೆ ಹೆಂಗೈತ ಕಚೋಡಿನೋ ಪಚೋಡಿನೋ ಗೊತ್ತಾಗ್ತಿಲ್ಲ ಗುರು. ಒಟ್ನಲ್ಲಿ ಹೊಟ್ಟೆ ಹಸಿ ತಡೆಯಕ್ ಆಗ್ತಲ್ಲ. ಬನ್ನಿ ಕಚೋಡಿ ತಿನ್ನೋಣ. ನೋಡಿ ಇದೆ ಕಚೋಡಿ. ನನಗೆ ಬೇರೆ ಕಲ್ಸ್ಕೊಟ್ರು ಅವರು ಕಚೋಡಿ ಹೆಂಗ್ ತಿನ್ನೋದು ಅಂತ. ಇಲ್ಲಿಂದ ಬರ್ತೀನಿ ಗುರು, ದೊಡ್ಡದೊಂದು ಟನೆಲ್ ಇದೆ. ಫಸ್ಟ್ ಟೈಮ್ ನಾನು ಈ ಟನೆಲ್ ಒಳಗೆ ಹೋಗ್ತಾ ಇರೋದು. ಸೂಪರ್ ಆಗೈತೆ ಗುರು ಟನೆಲ್. ಇಲ್ಲಿಂದ ಒಳಗೆ ಹೋದ್ರೆ 1 ಕಿಲೋಮೀಟರ್ ಐತೆ. ಇದ್ರ ತರ 5 ಬರ್ತವೆ ಟನೆಲ್ಗಳು. ನೋಡ್ತಾರೆ ಹಂಗೇನೆ, ಬರೀ ಟನೆಲ್ ತೋರಿಸ್ತೀನಿ. 5 ಟನೆಲ್ ಚೆನ್ನಾಗಿ ತೆಗ್ದಾರೆ. ಆದ್ರೆ ಇದನ್ನೆಲ್ಲ ತೆಗಿಯೋಕೆ ತುಂಬಾ ಕಷ್ಟಪಟ್ಟರು ಗುರು. ಅವ್ರಿಗೊಂದು ಹ್ಯಾಂಡ್ಸ್ ಆಫ್. ಚೆನ್ನಾಗಿದೆ. ನಾನಂತೂ ಫಸ್ಟ್ ಟೈಮ್ ಗುರು ಬರ್ತಾ ಇರೋದು. ಮುಂಬೈಗೆನೆ ಫಸ್ಟ್ ಟೈಮ್. ಒಂದೊಂದು ಗವಿನು 5-5 ಕಿಲೋಮೀಟರ್ ಇದ್ದಂಗೆ ಐತೆ ಗುರು. ಆದ್ರೆ 5 ಕಿಲೋಮೀಟರ್ ಇಲ್ಲ, 1 ಕಿಲೋಮೀಟರ್ ಐತೆ. ಒಂದೊಂದ್ರಲ್ಲಿ ಇನ್ನ ಕಮ್ಮಿ ಇರ್ಬೋದು. ಚೆನ್ನಾಗೈತೆ ಗುರು, ಸೂಪರ್ ಆಗೈತೆ. 5 ಭಯಂಕರ ಐತೆ. ಆ ಮಣ್ಣೆಲ್ಲ ಎಲ್ಲಿ ತೆಗ್ದು ಹಾಕಿದ್ರ ಅನ್ನೋದು ಗೊತ್ತಿಲ್ಲ ನನಗಂತೂ. ಅದ್ರೊಳಗೆ ಬರೋಕೆ ಒಂದ್ ಸಂತೋಷ ಗುರು. ನನಗಂತೂ ಖುಷಿ ಆಗೋಯ್ತು, ಮನ್ಸೆಲ್ಲ ಖುಷಿ ಆಯ್ತು. ಅದನ್ನ ನೋಡ್ಕೊಂಡು ಎಂಜಾಯ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ನಾನು ಬಂದಿದ್ದೆ ಘಾಟಿಗೆ ಗುರು. ಖಂಡಾಲ ಘಾಟು ಹಿಂಗೆ ಇರುತ್ತೆ ಅಂತ ಊಹೆನೂ ಮಾಡ್ಕೊಂಡಿರ್ಲಿಲ್ಲ ನಾನು, ಯಾಕಂದ್ರೆ ನೋಡಿಲ್ಲ ಗುರು. ಅದಕ್ಕೋಸ್ಕರನೇ ಗುರು, ಆಕಾಶ ಭೂಮಿ ಒಂದಾಗೈತೆ ಗುರು. ಅದು ಖಂಡಾಲ ಘಾಟು ನೈಟ್ ಅಲ್ಲಿ ಸರಿಯಾಗಿ ಕಾಣಿಸ್ತಲ್ಲ ಅಲ್ಲಿ ನೋಡಿ. ಅದು ಸುತ್ತಲೂ ನನ್ ಗುರು ಅದ್ ಘಾಟ್ ಇಳಿತಾ ಇದೀನಿ ಅಂತ ಊಹೆನೂ ಮಾಡ್ಕೊಳಕ್ ಆಗ್ಲಿಲ್ಲ ಗುರು. ಅಷ್ಟು ಇದೈತೆ. ನಾನು ಅದ್ ಬೆಳಗ್ಗೆ ನೋಡ್ಬೇಕಾದ್ರೆ ನನ್ಗೆ ಗೊತ್ತಾಗಿದ್ದು ಖಂಡಾಲ ಘಾಟ್ ಹಿಂಗೈತಾ ಅಂತ. ಏನ್ ಗುರು, ಆಕಾಶ ಎಲ್ಲೈತೆ ಭೂಮಿ ಎಲ್ಲೈತೆ ಗುರು, ಅಷ್ಟೈತಲ್ಲ ಗುರು. ಅದು ಸ್ವಲ್ಪ ಮಿಸ್ ಆದ್ರೂ ಮಂಚ ಸಿಗ್ತಾನ ಗುರು. ಪುಡಿ ಎದ್ದೋಗ್ಬಿಡ್ತಾನೆ. ವೆಹಿಕಲ್ ಬೀಳ್ಲಿ ಏನೇ ಬೀಳ್ಲಿ ಏನೇ ಯಾರಿಗೂ ತೊಂದರೆ ಆಗದ್ ಬೇಡ ಅಲ್ಲ. ಆ ತರ ಭಯಂಕರ ಐತೆ ಅಂತ ಮನ್ಸಲ್ಲೂ ಅನ್ಕೊಂಡಿನಲ್ಲ ಗುರು ನಾನು. ಈ ತರ ಐತೆ ಖಂಡಾಲ ಘಾಟು ಅಂತ. ನಾನೇನೋ ಮುಂಬೈ ಅಂದ್ರೆ ಇದು ಹೈದ್ರಾಬಾದ್ ಇಲ್ಲ ಈ ತರ ತಮಿಳ್ನಾಡಿಗೋ ಈ ತರ ಅನ್ಕೊಂಡೆ. ಘಾಟು ಅಂತ ನೋಡಿದೀನಿ, ಸತಿಮಂಗ್ಲ ನೋಡಿದೀನಿ, ನಮ್ಮ ಊಟಿದ್ ನೋಡಿದೀನಿ, ಎಲ್ಲಾ ನೋಡಿದೀನಿ ಗುರು. ಆದ್ರೆ ಈ ತರ ಘಾಟು ಆಕಾಶ ಭೂಮಿ ಒಂದಾಗಿರೋದ್ ನೋಡಿಲ್ಲ ಗುರು. ಇಷ್ಟೊಂದ್ ಭಯಂಕರ ಐತೆ. ಸಕ್ಕದಾಗೈತ್ ಬಿಡು ಗುರು, ಬೇರೆ ಲೆವೆಲ್ ಗುರು ಇಲ್ಲಿ. ಆದ್ರೆ ಊರ್ ಮಾತ್ರ ಏನು ಹೇಳ್ಕೊಳ್ಳೋಷ್ಟಿಲ್ಲ ಗುರು. ಸುಂದರವಾಗಿರ್ಬೋದು ಅಷ್ಟೇನೆ. ಅದು ಸಿಟಿ ಒಳಗೆ. ಔಟ್ ಸೈಡ್ ಅಂತೂ ಹುಟ್ಟು ಗಲೀಜು ಗುರು. ಧೂಳುನು ತಡ್ಕೊಳಕ್ ಆಗ್ಲಿಲ್ಲ ನನಗೆ. ಅದೆಲ್ಲ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ, ನಿಮ್ಗೆ ಅದು ಇಷ್ಟ ಆಗುತ್ತೆ. ಆದ್ರೆ ಒಂದು ಪುಣ್ಯ ಮಾಡಿದೀವಿ ಗುರು, ಕರ್ನಾಟಕದಲ್ಲಿ ಹುಟ್ಟಿ ಆ ಸುಖವಾಗಿದ್ದೀವಿ. ಅಲ್ಲಲ್ಲಿ ಮರ ತಂಗಾಳಿ ಅದು ನೋಡಕ್ಕೆ ಒಂದು ಆನಂದ ಬಿಡುಗುರು. ಬೇರೆ ಲೆವೆಲ್ ಗುರು ನಮ್ಮೂರು ಕರ್ನಾಟಕ. ಇದ್ದಲ್ಲಿ ಹೋಗಿ ಊಟ ಮಾಡೋಣ ಅಂತ ಊಟ ಮಾಡ್ತೀನಿ ಗುರು. ನೀರ್ ಕೊಡೋದೇ ಬೇಡ. ನನ್ ಮಗ ನೀರ್ ಕೊಟ್ಟಿದ್ಮೇಲೆ ಹೇಳ್ತಾನೆ ಅಲ್ಲಿ 10 ರೂಪಾಯಿ ಕೊಟ್ರೆ ನೀರ್ ಕೊಡೋದು ಅಂತಾನೆ ಗುರು. ಒಟ್ಟೆ ಗಂಟ್ಲಿಗೆಲ್ಲ ಸಿಗಾಕಬಿಟ್ಟಿತ್ತು ಗುರು. ಪಡ್ಬಾರ್ದು ಕಷ್ಟಪಟ್ಬಿಟ್ಟು ಇಂಥ ಊರಿಗೆ ಬಂದಿದ್ದೀನಲ್ಲಪ್ಪ ಅಂತ ಫೀಲ್ ಆಗ್ಬಿಡ್ತು. ನಮ್ಮ ಪುಡ್ಬಾತಲ್ಲಿ ನಮ್ಮ ಕರ್ನಾಟಕದಲ್ಲಿ ಊಟಕ್ಕಿಂತ ಮುಂಚೆ ನೀರ್ ಕೊಡ್ತಾರಲ್ಲ ಗುರು, ಅದಕ್ಕೆ ಒಂದು ಧನ್ಯವಾದ ಗುರು. ಅವ್ರಿಗೂ ಹೇಳ್ತೀನಲ್ಲ. ಈ ಆಚೆಗಡೆ ಊರುಗಳೆಲ್ಲ ನೋಡಿದ್ಮೇಲೆ ಗೊತ್ತ ನಮ್ಮೂರು ನಮ್ಗೆ ಎಷ್ಟು ಅಂದ, ಎಷ್ಟು ಸುಂದರವಾಗೈತೆ, ಎಷ್ಟು ನಮ್ ಲೈಫ್ ಒಳ್ಳೇದು. ಆಮೇಲೆ ಗುರು ಗೊತ್ತಾಗಿದ್ದು ನನಗೆ ಇಡೀ ಇಂಡಿಯಾದಲ್ಲೇ ನಮ್ ಕರ್ನಾಟಕ ಬೆಸ್ಟ್ ಗುರು. 11:30 ತಗ ಅನ್ಲೋಡ್ ಆಗಲ್ಲ ಅನ್ಬಿಟ್ರು ಗುರು. ಅದಕ್ಕೆ ಬೇಜಾರಾಗೋಯ್ತು. ಹೋಗಿ ಕೈಕಲ್ ಮಕ್ಕ ಆದ್ರೂ ತೊಳ್ಕೊ ಬರೋಣ ಅಂತ ಹೇಳ್ಬಿಟ್ಟೆ. ಮಕ ಕೈಕಲ್ ತೊಳ್ಕೊಂಡೆ. 11:30 ತಕನು ಅನ್ಲೋಡ್ ಮಾಡಲಿಲ್ಲ ಅಲ್ಲಿ. ಸರಿ ಆಯ್ತು ಸರ್ ನೀವು ಎಷ್ಟೊತ್ತಿಗೂ ಮಾಡಿ ಅಂತ ಹೇಳ್ಬಿಟ್ಟೆ. ಅಲ್ಲಿಂದ ಅನ್ಲೋಡ್ ಮುಗಿಸ್ಕೊಂಡು ಇನ್ನೊಂದ್ ಪಾಯಿಂಟ್ ಹೋಗ್ಬೇಕಾಯ್ತು ಗುರು. ಆ ಪಾಯಿಂಟ್ ಅಲ್ಲಂತೂ ಗುರು ಕೇಳಲೇ ಬೇಡ ಗುರು. 5 ನಿಮಿಷಕ್ಕೆ ಅನ್ಲೋಡ್ ಮಾಡಿ ಆಚೆ ಬಿಟ್ಬಿಟ್ರು ಗುರು. ಅದೇ ಸೇಮ್ ಕಂಪ್ನಿನೇ, ಒಂದೇ ಕಂಪ್ನಿ ಇದಾನೆ. ಆದ್ರೆ ಅಲ್ಲಿ ಮಾಡೋ ಕೆಲಸ ಇಲ್ಲಿ ಮಾಡ್ಲಿಲ್ಲ. ನನಗಂತೂ ಯಾಕಪ್ಪ ಈ ಕಂಪ್ನಿಗೆ ಫುಲ್ ಲೋಡ್ ಕೊಡ್ಬಾರ್ದಾಯ್ತಾ ಅನ್ನಿಸ್ಬಿಡ್ತು ಗುರು. ಅಷ್ಟು ಖುಷಿ ಆಯ್ತು. ನನಗೆ ನಿಂತ್ಕೊಳ್ಳೋಕೆ ಬಿಡ್ಲಿಲ್ಲ ಗುರು. ಕ್ರೇನ್ ತನ್ ರೆಡಿ ಮಾಡಿ ನಿಲ್ತ್ಕೊಂಡಿದ್ರು. ನೀನ್ ಹೋಗಪ್ಪ ಆರಾಮಾಗಿ ಅಂದ್ರು. ಖುಷಿ ಆಗೋಯ್ತು. ಅಲ್ಲಿಂದ ಊಟ ತಿಂದಿರ್ನಿಲ್ವಲ್ಲ ಗುರು. ಅಲ್ಲಿ ಎಗ್ ರೈಸ್ ತಿಂದೆ. ಅದು 70 ರೂಪಾಯಿ. ಆ ರೈಸುನು ಆಮ್ಲೆಟ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದ. ಅದು ಒಂಥರನು ಎಗ್ ರೈಸ್ ಚೆನ್ನಾಗಿರ್ಲಿಲ್ಲ. ಹೋದೆ ಗುರು. ಮಧ್ಯಾಹ್ನ ಒಳ್ಳೆ ಊಟ ಮಾಡಿದೆ ಈ ಹೋಟ್ಲಲ್ಲಿ. ನೋಡಿ ಆ ಹೋಟ್ಲು ಚೆನ್ನಾಗಿತ್ತು. ಚಿಕ್ಕದಾಗಿದ್ರು ಗುರು. ಕರ್ನಾಟಕದಲ್ಲಿ ಆ ತರ ಇತ್ತು ಹೋಟ್ಲು, ಆ ತರ ಪುಡ್ಬಾತ್ ಹೋಟ್ಲು ಸಿಕ್ತು ಗುರು. ಅದಕ್ಕೊಂದು ಕೃತಜ್ಞತೆ ತಿಳಿಸ್ತಾ ಆತನ. ತಿಳಿಸಿದ ತಕ್ಷಣ ತಟ್ಟೆ ಮುಂದೆ ತಂದಿದ್ದ ಗುರು. ಖುಷಿ ಆಗ್ಬಿಡ್ತು. ಮೈಯೆಲ್ಲ ಖುಷಿ ಆಗ್ಬಿಡ್ತು ಗುರು. ಎಲ್ಲಿದ್ದು ಆನಂದ ನನಗೆ. ನಮ್ ಕರ್ನಾಟಕ ಗ್ಯಾಪ್ ನಾವು ನೋಡ್ತು. ಫುಲ್ ಮೀನ್ಸು ಅನ್ನ ಸಾರು ಎಲ್ಲ ನೋಡಿದ ತಕ್ಷಣ ಹೊಟ್ಟೆ ಎಲ್ಲ ಸಮಾಧಾನ ಆಗೋಯ್ತು ಗುರು. ಹೊಟ್ಟೆ ತುಂಬಾ ಊಟ ಮಾಡ್ದೆ ಗುರು. ಆದ್ರೆ ಹೊರ್ತು ಗುರು 60 ರೂಪಾಯಿ ಊಟ ಅಷ್ಟೇನ. ಅದು ಪೂರಿ ಅನ್ನ ಸಾರು ಪಲ್ಯ ಎಲ್ಲ ತಂದು ಕೊಟ್ಟಾಗ ಆನಂದವೋ ಆನಂದ ಗುರು. ನನಗೆ ಅನ್ನ ಸಾರು ನೋಡ್ದಲ್ಲ ಅದು ಬೇರೆ ಈ ತರ ಊಟದಲ್ಲಿ ಸಿಕ್ಕಿದ್ದು ನನಗೆ ನಿಜವಾಗ್ಲು. ನಾನು ಬೆಂಗಳೂರು ಪೇಟೆಲ್ಲೋ ಇಲ್ಲ ತುಮಕೂರಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ತಿಂತಾ ಇದೀನಿ ಅಂತ ಖುಷಿ ಆಗೋಯ್ತು ಗುರು. ನನಗೆ ಊಟ ಗಿಟ ಎಲ್ಲ ಮಾಡ್ಕೊಂಡು ಅಲ್ಲೇ ಕತ್ಲೆ ಆಗೋಯ್ತು ಗುರು. ಒಂದ್ ಬಾಡಿಗೆ ಐತೆ ಅಲ್ಲಿಂದ ರೋಡ್ ಮಾಡ್ಕೊಂಡು ಮಂಗಳೂರು ಹೋಗು ಅಂತ ಗುರು. ಬ್ಯಾಡ ಗುರು ನನ್ನ ಪರಿಸ್ಥಿತಿ. ಆ ರೋಡಲ್ಲಿ ಹೋಗ್ಬೇಕಾರೆ ಯಾಕೆ ಈ ರೋಡಿಗೆ ಬಂದೆ ನಾನು. ಈ ಲೋಡೇ ಬೇಡ ನನಗೆ. ಖಾಲಿ ಹೊಡೆದ್ಬಿಡೋಣ ಕರ್ನಾಟಕಕ್ಕೆ. ಇಲ್ಲಿ ಸಿಗೋದೇ ಬೇಡ ನನಗೆ ಲೋಡ್ ಅನ್ಸ್ಬಿಡ್ತು ಗುರು. ಆದ್ರೂ ಪರಿಸ್ಥಿತಿ ಖಾಲಿ ಬಂದ್ರೆ ಏನು ಉಳಿಯಲ್ಲ ಅಂತ ಗೊತ್ತು. ಆದ್ರೂ ಮನ್ಸಲ್ಲಿ ಸುಮ್ನೆ ಒಂದ್ ಜೋಶಲ್ಲಿ ಗುರು ಅಷ್ಟೇ ಹೇಳಿದ್ದನ್ನ. ಏನೇ ಆದ್ರೂ ನಾವು ಅಲ್ಲಿ ತುಂಬ್ಕೊಂಡು ಬರ್ಲೇಬೇಕು. ನಮಗ್ ಬಾಡಿಗೆ ವರ್ಕೌಟ್ ಆಗ್ಬೇಕಂದ್ರೆ ಮೇಂಟೈನ್ ಮಾಡ್ಕೊಳ್ಳೇಬೇಕು. ನಾವ್ ಹೇಳ್ಕೊಂಡಂಗೆಲ್ಲ ಆಗಲ್ಲ ಅಂತ ಏನ್ ಮಾಡ್ದೆ ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ನನ್ನ ಗಾಡಿಗೂ ಸಮಾಧಾನ ಬೇಜಾರ್ ಮಾಡ್ಕೊಬೇಡ ಅಂತ ಅದಕ್ಕೂ ಮಾತಾಡ್ಸ್ಕೊಂಡು ಏನೋ ಬಂದ್ಬಿಟ್ಟಿದ್ವಿ ಪಡಸ್ಥಳ ಲೋಡ್ ಮಾಡ್ಕೊಂಡು ಹೊರಟೋಗ್ಬಿಡೋಣ ಅಂತ ಗುರು. ಅಲ್ಲಿಂದ ಲೋಡ್ ಮಾಡಿದ್ದು ನಾನು ಮಂಗಳೂರಿಗೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಸಂಚಾರಿ ಚಾಲಕ ಮಂಗಳೂರಿನ ಟ್ರಿಪ್ ಅಲ್ಲಿ ಸಿಗ್ತೀನಿ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಂಚಾರಿ ಚಾಲಕ. ನೀವು ಸಪೋರ್ಟ್ ಮಾಡಿದ್ರೆ ಯಾರು ಮಾಡ್ತಾರೆ? ಮಾಡ್ತೀರಲ್ವಾ? ಖಂಡಿತ ಮಾಡ್ತೀರಾ. ಮಾಡಿ.